ಮೋಹನದಾಸರು ರಚಿಸಿರುವಂತ ಜ್ಞಾನವಂತರ ಸಂಘವಿರಲು ಸ್ನಾನವೇತಕೆ ಎಂಬ ಪದ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಕವಿ ಕೀರ್ತನಕಾರರಾದಂತ ಮೋಹನದಾಸರ ಪರಿಚಯವನ್ನ ನೋಡೋಣ. ಮೋಹನದಾಸರು 16ನೇ ಶತಮಾನದಲ್ಲಿ ಜೀವಿಸಿದ ಕರ್ನಾಟಕದ ಪ್ರಮುಖ ಹರಿದಾಸರಲ್ಲಿ ಒಬ್ಬರು. ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಬದುಕಿರ್ತಾರೆ. ಇವರ ಗುರು ಮತ್ತು ತಂದೆ ಮೋಹನದಾಸರು ಶ್ರೀ ವಿಜಯದಾಸರ ಸಾಕು ಮಗನಾಗಿದ್ದು, ವಿಜಯದಾಸರನ್ನೇ ತಮ್ಮ ತಂದೆ, ಗುರು ಹಾಗೂ ಉದ್ಧಾರಕರಾಗಿ ಗೌರವಿಸಿದರು. ಇವರ ಅಂಕಿತ ನಾಮ ಮೋಹನ ವಿಠಲ. ಇವರ ಸಾಹಿತ್ಯಿಕ ಕೊಡುಗೆಯನ್ನು ನೋಡೋದಾದ್ರೆ, ಮೋಹನದಾಸರು ತಮ್ಮ ಕೀರ್ತನೆಗಳು, ಸುಳಾದಿಗಳು ಮತ್ತು ಕೋಲು ಪದಗಳ ಮೂಲಕ ದಾಸ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಇವರು 40ಕ್ಕೂ ಹೆಚ್ಚು ಕೀರ್ತನೆಗಳನ್ನ ರಚಿಸಿದ್ದಾರೆ. 3 ಸುಳಾದಿಗಳು, ಹಾಗೆ 2 ಉಗಾಭೋಗಗಳು, ಹಾಗೆ 217 ನುಡಿಯ ಒಂದು ಕೋಲು ಪದವನ್ನ ರಚಿಸಿದ್ದಾರೆ. ಇವರ ಕೃತಿಗಳು ಯುಕ್ತಿಯುಕ್ತವಾದ ಮಾತಿನ ಶೈಲಿಯಿಂದ ಕೂಡಿರುವಂತದ್ದನ್ನ ನಾವು ನೋಡ್ತಾ ಹೋಗ್ಬಹುದು. ಈಗ ಮೋಹನದಾಸರ ಕೀರ್ತನೆಗಳು ಭಕ್ತಿಯ ಜೊತೆಗೆ ಜ್ಞಾನ, ವೈರಾಗ್ಯ, ಸರಳತೆಯನ್ನ ಪ್ರತಿಬಿಂಬಿಸ್ತಾ ಹೋಗ್ತವೆ. ಈ ಒಂದು ಪದ್ಯದಲ್ಲಿರುವ ಕೀರ್ತನೆಗಳನ್ನ ಡಾಕ್ಟರ್ ಶಿವಾನಂದ ಕೆಳಗಿನ ಮನೆಯವರು ಸಂಪಾದಿಸುವ ಕೀರ್ತನೆಗಳ ಸಂಗ್ರಹ ಎಂಬ ಕೃತಿಯಿಂದ ಆರಿಸಲಾಗಿದೆ. ಈಗ ನೇರವಾಗಿ ಕೀರ್ತನೆಗಳ ಕಡೆಗೆ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಸಾಲು 2 ಸಾಲನ್ನ ನೋಡ್ಬೋದು ನಾವು. ಜ್ಞಾನವಂತರ ಸಂಘವಿರಲು ಸ್ನಾನವೇತಕ್ಕೆ, ನಾನು ಎಂಬುದ ಬಿಟ್ಟ ಮೇಲೆ ನರಕವೇತಕ್ಕೆ. ಅಂದ್ರೆ ಜ್ಞಾನಿ ಸಂತರ ಒಡನಾಟ ಇದ್ರೆ, ಅವರ ಉಪದೇಶವನ್ನ ಕೇಳಿದ್ರೆ, ಮತ್ತೆ ಅವರಂತೆ ಬಾಳಿದ್ರೆ ಆ ಸಂಘವೇ ನಮ್ಮ ಮನಸ್ಸನ್ನ, ಆತ್ಮವನ್ನ ಶುದ್ಧಗೊಳಿಸುತ್ತೆ. ಹೊರಗಿನ ನೀರಿನ ಸ್ನಾನದ ಅಗತ್ಯನೇ ನಮ್ಗಿರೋದಿಲ್ಲ. ಒಳ್ಳೆಯವರ ಸಹವಾಸ ಅಂತರಂಗವನ್ನ ಶುದ್ಧೀಕರಿಸುತ್ತದೆ ಅನ್ನೋದು ಈ ಒಂದು ಮೊದಲನೇ ಸಾಲಿನ ಅರ್ಥ. ಜ್ಞಾನವಂತರ ಸಂಘವಿರಲು ಸ್ನಾನವೇತಕ್ಕೆ. ಇನ್ನು 2ನೇದು, ನಾನು ಎಂಬುದ ಬಿಟ್ಟ ಮೇಲೆ ನರಕವೇತಕ್ಕೆ ಆಗದ. ಅಂದ್ರೆ ನಾನು, ನನ್ನದು ಎನ್ನುವ ಅಹಂಕಾರದ ಭಾವನೆಯನ್ನ ಸಂಪೂರ್ಣವಾಗಿ ನಮ್ಮ ಮನಸ್ಸಿಂದ ತೆಗೆದಾಕದ ಮೇಲೆ ಅಂತಹ ವ್ಯಕ್ತಿಗೆ ಯಾವುದೇ ನರಕದ, ಪಾಪದ ಭಯ ಇರೋದಿಲ್ಲ. ಅಹಂಕಾರನೇ ನಮ್ಮೆಲ್ಲ ದುಃಖ, ಕೆಟ್ಟ ಕೆಲ್ಸಕ್ಕೆ ಕಾರಣ ಅಂತಂದೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಹಂ ತ್ಯಾಗದಿಂದಲೇ ಮುಕ್ತಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಮೊದಲ 2 ಸಾಲುಗಳ ಸಾರಾಂಶ. ಈಗ ಮುಂದಿನ ಸಾಲುಗಳು ನೋಡೋಣ. ಮೃತ್ತಿಕೆ ಶೌಚ ಮಾಡದವರ ಆಚಾರವೇತಕ್ಕೆ. ಅಂದ್ರೆ ಇಲ್ಲಿ ಮೃತ್ತಿಕೆ ಅಂದ್ರೆ ಮಣ್ಣು. ದೇಹದ ಮೇಲಿನ ಕೊಳೆಯನ್ನ ಶುದ್ಧಿ ಮಾಡ್ಕೊಳ್ಳದೆ ಇದ್ರೆ ಸಾಮಾಜಿಕ, ಧಾರ್ಮಿಕ ನಡೆನುಡಿ ಆಚರಣೆಗಳನ್ನ, ನಾವ್ ಏನೇ ಆಚರಣೆಗಳನ್ನ ಮಾಡೋದು ಕೂಡ ವ್ಯರ್ಥ ಅಂತ ಅನ್ಸುತ್ತೆ. ಆನಂತರ ಇಲ್ಲಿ ಚಿತ್ತಶುದ್ಧಿ ಇಲ್ಲದವರ ವೈರಾಗ್ಯವೇತಕ್ಕೆ. ಅಂದ್ರೆ ಆತ್ಮದ ಶುದ್ಧಿಗೆ ಕಾರಣ ಆಗೋದಿಲ್ಲ. ಈ ಚಿತ್ತ ಅಂದ್ರೆ ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳದೆ ಒಬ್ಬ ವ್ಯಕ್ತಿ ಸನ್ಯಾಸಿಯಂತೆ ಮನೆಯ ಸಂಸಾರವನ್ನ ತ್ಯಜಿಸಿ ಹೊರಗೆ ವೈರಾಗ್ಯವನ್ನ ತೋರಿಸಿದ್ರು ಕೂಡ ಅವನ ಮನಸ್ಸು ಇನ್ನೂ ಅಹಂಕಾರ, ಕೋಪ, ಆಸೆ ಮತ್ತು ಮಾಲಿನ್ಯದಿಂದ ಕೂಡಿದ್ರೆ ಆ ತ್ಯಾಗವು ಕೇವಲ ತೋರಿಕೆ ಆಗಿರುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯವಾದಿಗಳಾಗದವರ ವ್ರತಗಳ್ಯಾತಕ್ಕೆ. ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ವರ್ಷ ಇಡೀ ಕಠಿಣ ವ್ರತವನ್ನ ಆಚರಿಸಿದ್ರು ಕೂಡ ಅವನ ಜೀವನದಲ್ಲಿ ಸತ್ಯ ನುಡಿದೇ ಇದ್ರೆ, ಸತ್ಯದಿಂದ ಅವನು ಬದುಕ್ತಾ ಇದ್ರೆ ಆ ವ್ರತಗಳಿಂದ ಯಾವುದೇ ರೀತಿ ಪುಣ್ಯ ಸಿಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಉತ್ತಮ ಗುರು ಹಿರಿಯರಿಲ್ಲದ ಸಭೆಯಾತಕ್ಕೆ. ಅಂದ್ರೆ ಒಳ್ಳೆಯ ಒಂದು ಗುರು ಮತ್ತು ಹಿರಿಯರ ಮಾರ್ಗದರ್ಶನ ಇಲ್ಲದೆ ಇದ್ರೆ ಸಮಾಜ ಅಥವಾ ಸಭೆ ದಿಕ್ಕಿಲ್ಲದ ದೋಣಿ ಅಂತ ಆಗ್ಬಿಡುತ್ತೆ. ಯಾವುದೇ ಒಬ್ಬ ಸಭೆ ಏನೋ ಒಂದು ಮಾಡ್ಬೇಕಂತಾದ್ರೆ ಹಿರಿಯರ ಮಾರ್ಗದರ್ಶನ ಅವೆಲ್ಲ ಕೂಡ ಇರಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ನಂತರದ ಸಾಲುಗಳಲ್ಲಿ ಪತಿಯ ಆಜ್ಞೆ ಮೀರಿದಂತವಳ ನೀತಿ ಏತಕ್ಕೆ. ಅಂದ್ರೆ ಪತಿಯ ಮಾತನ್ನ ಮೀರಿದ ಹೆಂಗಸಿನ ನೀತಿ ಯಾಕೆ ಬೇಕು. ಸತಿಗೊಳಗಾಗಿ ನಡೆಯಲವರ ಸಹವಾಸವೇತಕ್ಕೆ. ಸತಿಗೊಳಗಾಗಿ ಅಂದ್ರೆ ಇಲ್ಲಿ ಹೆಂಡತಿಗೆ ಸಂಪೂರ್ಣವಾಗಿ ಅಧೀನರಾಗಿ ನಡೆಯುವಂತವರ ಗೆಳೆತನ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯತಿಯ ನಿಂದೆ ಮಾಡಿದವರ ಮತಿ ಏತಕ್ಕೆ. ಯತಿ ಅಂದ್ರೆ ಸನ್ಯಾಸಿಗಳು, ಪರಮ ಭಕ್ತರು, ಅವರನ್ನ ಅವಮಾನ ಮಾಡಿದಂತವರ ಬುದ್ಧಿ, ಆಲೋಚನೆ ನಮ್ಗೆ ಯಾಕೆ ಬೇಕು. ಅತಿ ವಿರೋಧ ಬೆಳೆಸುವಂತ ಅಣ್ಣನೇತಕ್ಕೆ. ಅಂದ್ರೆ ನಾವು ಅಣ್ಣ ವಿರೋಧ ಮತ್ತೆ ದ್ವೇಷವನ್ನ ಬೆಳೆಸಬಾರ್ದು. ಯಾವಾಗ್ಲೂ ತಮ್ಮನನ್ನ, ಉಳಿದವರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂತಹ ಅಣ್ಣ ಯಾಕೆ ಅಂತೇಳಿ ಕೇಳ್ತಾ ಇದ್ದಾರೆ. ಒಟ್ಟಾರೆ ಈ ವಚನ ಪರಮ ಭಕ್ತಿ, ಸನ್ನಡತೆ, ಗೌರವಕ್ಕೆ ವಿರುದ್ಧವಾದ ನಡವಳಿಕೆಗಳನ್ನ ಪ್ರಶ್ನಿಸ್ತಾ ಹೋಗುತ್ತೆ.
ಇನ್ನು ಮುಂದಿನ ವಚನ, ಆಗಿಬಾರದವನ ಮನೆಯ ಅನ್ನವೇತಕ್ಕೆ, ಅಂದ್ರೆ ತನ್ನ ಯೋಗ್ಯತೆಗೆ ಪರಿಶ್ರಮಕ್ಕೆ ಸಿಗದೇ ಇರುವಂತಹ, ಕಷ್ಟದಿಂದ ಬರದೇ ಇರುವಂತಹ ಅಥವಾ ನ್ಯಾಯ ಸಮ್ಮತವಲ್ಲದಂತಹ ವ್ಯಕ್ತಿಯ ಮನೆಯ ಅನ್ನವನ್ನ ನಾವು ಯಾಕೆ ತಿನ್ಬೇಕು? ನಿಜವಾಗ್ಲೂ ಅವ್ನು ಕಷ್ಟದಿಂದ ಗಳಿಸಿದ್ರೆ ಅಂತಹ ಮನೆಯಲ್ಲಿ ನಾವು ಊಟ ಮಾಡಬೇಕು, ಇಲ್ಲ ಅಂತಂದ್ರೆ ಊಟ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಯೋಗಿಯಾದ ಮೇಲೆ ದ್ರವ್ಯದಾಸೆ ಏತಕ್ಕೆ, ಯೋಗಿ ಅಂದ್ರೆ ಸನ್ಯಾಸಿ, ಸನ್ಯಾಸಿಯಾದ ಮೇಲೆ ಸಂಪತ್ತಿನ ಮೇಲಿನ ಆಸೆ ಯಾಕೆ ಬೇಕು? ರೋಗಿಯಾದ ಮೇಲೆ ಹೆಣ್ಣಿನ ಭೋಗವ್ಯಾತಕ್ಕೆ, ಅಂದ್ರೆ ಇಲ್ಲಿ ರೋಗದಿಂದ ಬಳಲ್ತಾ ಇರೋ ವ್ಯಕ್ತಿಗೆ ಹೆಣ್ಣಿನ ಅಂದ್ರೆ ವಿಷಯ ಸುಖದ ಮೇಲೆ ಭೋಗದ ಬಗ್ಗೆ ಯಾಕೆ ಆಸಕ್ತಿ ಇರಬೇಕು? ಭಾಗೀರಥಿಯಲ್ಲಿ ಮಿಂದ ಮೇಲೆ ದೋಷವ್ಯಾತಕ್ಕೆ, ಅಂದ್ರೆ ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ಪಾಪ ಮತ್ತೆ ಯಾಕೆ ಮಾಡಬೇಕು? ಬಾಹ್ಯ ಶುದ್ಧೀಕರಣದ ನಂತರ ಮನಸ್ಸು ಒಟ್ಟಾರೆ ಕೆಟ್ಟದಕ್ಕೆ ಹೋದ್ರೆ ಆ ಶುದ್ಧೀಕರಣನೇ ವ್ಯರ್ಥ. ನಾವೇನೇ ಒಂದು ನಿರ್ಧಾರ ತಗೊಂಡ್ಮೇಲೆ ಅದ್ರ ಪ್ರಕಾರ ನಡಿಬೇಕು. ಆ ನಿರ್ಧಾರ ತಗೊಂಡ್ ಆಮೇಲೆ ನಾವು ಮತ್ತೆ ತಪ್ಪುಗಳನ್ನ ಮಾಡಬಾರ್ದು. ಹಾಗಾಗಿ ಇಲ್ಲಿ ನಿಜವಾದ ಶುದ್ಧಿಯು ದೇಹ ಮತ್ತು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಆಗ್ಬೇಕು ಅನ್ನುವಂಥದ್ದನ್ನ ಈ ಪ್ಯಾರ ನಮ್ಗೆ ತಿಳಿಸ್ತಾ ಹೋಗುತ್ತೆ. ಇದಾದ್ಮೇಲೆ ಕಾಣದ ಕುರುಡನಿಗೆ ಕನ್ನಡಿ ಏತಕ್ಕೆ, ಅಂದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಕುರುಡನಿಗೆ ಕನ್ನಡಿಯಿಂದ ಏನ್ ಉಪಯೋಗ? ಹಾಗೆ ಗಾಣಕ್ಕೆ ಕಟ್ಟಿದ ಎತ್ತಿಗೆ ಗೆಜ್ಜೆ ಏತಕ್ಕೆ, ಅಂದ್ರೆ ಗಾಣಕ್ಕೆ ಅಂದ್ರೆ ಎಣ್ಣೆ ತೆಗೆಯುವಂತ ಯಂತ್ರ ಗಾಣ, ಆ ಗಾಣಕ್ಕೆ ನಾವು ಒಂದೇ ಸಮನೆ ಸುತ್ತಾ ಇರುತ್ತ ಎತ್ತು, ಆ ಎತ್ತು ಸುತ್ತಾ ಇರೋದಕ್ಕೆ ನಮಗ್ ಧ್ವನಿ ಅವಶ್ಯಕತೆ ಏನಕ್ಕೆ? ಹಾಗಾಗಿ ಇಲ್ಲಿ ತಾನು ಉಣ್ಣದೆ ಪರರಿಗಿಯದ ಧನವಿದ್ಯಾತಕ್ಕೆ, ತಾನು ಅನುಭವಿಸ್ದೆ ಬೇರೆಯವ್ರಿಗೂ ದಾನ ಮಾಡದೆ ಇರುವಂತ ದುಡ್ಡು ಇದ್ರೆ ಏನೋ ಇಲ್ದಿದ್ರೆ ಏನೋ. ರಾಣಿ ಅಲ್ಲದವನ ಮಾಡುವ ಕರ್ಮವೇತಕ್ಕೆ, ಅಂದ್ರೆ ಅಧಿಕಾರ ಇಲ್ಲದವನು ಮಾಡುವಂತಹ ಕೆಲಸ ಯಾಕೆ ಬೇಕು? ಧಾರ್ಮಿಕ ವಿಧಿವಿಧಾನಗಳು ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಮಕ್ಕಳನ್ನು ಮಾರಿಕೊಂಬ ತಂದೆಯೇತಕ್ಕೆ, ರೊಕ್ಕಕ್ಕಾಗಿ ಬಡಿದಾಡುವ ತಮ್ಮನೇತಕ್ಕೆ, ಕಕ್ಕುಲಾತಿಯನ್ನು ಬಿಡದ ಸನ್ಯಾಸವೇತಕ್ಕೆ, ಟಕ್ಕ ಬಕುತಿಯನ್ನು ಮಾಡುವ ದಾಸನ್ಯಾತಕ್ಕೆ. ಅಂದ್ರೆ ಮಕ್ಕಳನ್ನು ಮಾರಿಕೊಂಡು ತ್ಯಾಗ ಮಾಡುವಂತಹ ತಂದೆ ಯಾಕೆ ಬೇಕು? ಕೇವಲ ಹಣಕ್ಕೋಸ್ಕರ ಹೋರಾಡುವ, ಕಲಹ ಮಾಡುವ ತಮ್ಮ ಸಹೋದರ, ರೊಕ್ಕಕ್ಕಾಗಿ ಬಡಿದಾಡುವ ತಮ್ಮನೇತಕ್ಕೆ ಯಾಕೆ ಬೇಕು? ಕಕ್ಕುಲಾತಿ ಅಂದ್ರೆ ವ್ಯಾಮೋಹವನ್ನ ಬಿಡದೇ ಇರುವಂತಹ ಸನ್ಯಾಸತ್ವ ಯಾಕಿರ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸನ್ಯಾಸ ವೇತಕ್ಕೆ ಟಕ್ಕ ಭಕ್ತಿಯನ್ನು, ಅಂದ್ರೆ ಟಕ್ಕ ಭಕ್ತಿ ಅಂತಂದ್ರೆ ಡಾಂಬಿಕ ಭಕ್ತಿ, ವಂಚನೆಯ ಭಕ್ತಿ, ಮೋಸದ ಭಕ್ತಿ, ತೋರಿಕೆಯ ಭಕ್ತಿಯನ್ನ ತೋರಿಸುವಂತದ್ದು ಯಾಕೆ ಬೇಕು? ಅಂತಹ ಭಕ್ತ ಯಾಕೆ ಬೇಕು ಅಂತೇಳಿ ಹೇಳ್ತಾ ಇಲ್ಲಿ ಒಟ್ಟಾರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಾವು ಪ್ರಾಮಾಣಿಕತೆ, ನಿಷ್ಕಪಟತೆಯನ್ನ ಇರಬೇಕು. ಸಂಬಂಧಗಳಲ್ಲಿ ಸ್ವಾರ್ಥ ಮತ್ತು ಭಕ್ತಿಯಲ್ಲಿ ಕಪಟತನ ಇದ್ದಾಗ ಅಂತಹ ಸಂಬಂಧಗಳು ಭಕ್ತಿ ನಿರರ್ಥಕ ಅನ್ನುವಂಥದ್ದನ್ನ ಈ ವಚನ ತಿಳಿಸ್ತಾ ಹೋಗುತ್ತೆ. ಇದಾದ್ಮೇಲೆ ಈ ಒಂದು ಕೀರ್ತನೆಯಲ್ಲಿ ನೋಡಿ, ಭಾಗವತರ ದ್ವೇಷಗಿನ್ನು ಯೋಗವೇತಕ್ಕೆ, ರಾಗ ದ್ವೇಷ ಬಿಡದೆ ಇರುವ ಭೋಗವೇತಕ್ಕೆ, ಅಂದ್ರೆ ಭಕ್ತರು ಶರಣರನ್ನ ದ್ವೇಷ ಮಾಡುವಂತವನಿಗೆ ಯೋಗ ಯಾಕೆ ಬೇಕು? ಹಾಗೆ ರಾಗ ದ್ವೇಷ ಅಂದ್ರೆ ಆಸೆ ಅನುರಕ್ತಿ ಬಿಡದೇ ಇರುವಂತವನಿಗೆ ಭೋಗ ಯಾಕೆ ಬೇಕು? ಹಾಗೆ ನಾಗಶಯನ ಅಂತ ಅಂದ್ರೆ ಇಲ್ಲಿ ಏನು ವಿಷ್ಣು ಮತ್ತೆ ಶಿವನಂತಹ ಸ್ತುತಿ, ನಾವು ನಗುತ್ತಲೇ ಇತರರಿಗೆ ಹಿಂಸೆ ಕೊಡುವಂತ ಕಪಟಿಯಾಗಿರುವ ನಾಟಕ ಯಾಕೆ ಬೇಕು? ಹೊಗಳದ ನಾಲಿಗೆ ಆತಕ್ಕೆ, ನಗುತ್ತ ಪರರ ಹಿಂಸಿಸಿ ತುಪ್ಪ ಹೊಗೆತನೆಯತಕ್ಕೆ, ಬೇರೆಯವ್ರನ್ನ ಹಿಂಸೆ ಕೊಡುವಂತವನ್ ಯಾಕೆ ಬೇಕು? ಒಟ್ಟಾರೆ ದ್ವೇಷ, ವ್ಯಾಮೋಹ, ಕಪಟತನ ಯಾವುದೇ ಆಧ್ಯಾತ್ಮಿಕ ಸಾಧನೆ, ಲೌಕಿಕ ಸಂಬಂಧವನ್ನ ಸಾರ್ಥಕಗೊಳಿಸೋದಿಲ್ಲ. ಮನುಷ್ಯನ ಸಂಬಂಧಗಳು ಮತ್ತು ಭಕ್ತಿ ಎರಡೂ ಪ್ರಾಮಾಣಿಕವಾಗಿರಬೇಕು ಎಂಬುದು ಇದರ ಮುಖ್ಯವಾಗಿರುವಂತಹ ಸಂದೇಶವಾಗಿದೆ. ಇದಾದ ಮೇಲೆ ಕೊನೆಯ ಪ್ಯಾರ, ಗುರು ಉಪದೇಶವಿಲ್ಲದಂತ ದಾಸನೇತಕ್ಕೆ, ಅರಿತು ವಿದ್ಯೆ ಪೇಳದಂತ ಗುರುವು ಏತಕ್ಕೆ, ಮೋಹನ ವಿಠಲ ನಮ್ಮೊಳಿರಲು ಭಯವು ಏತಕ್ಕೆ. ಅಂದ್ರೆ ಗುರು ಉಪದೇಶ ಇಲ್ಲದೆ ಇರುವಂತಹ ದಾಸ ಯಾಕೆ? ಗುರುಗಳ ಮಾರ್ಗದರ್ಶನ ಇಲ್ಲದೆ ಇರುವಂತಹ ಭಕ್ತ ಇದ್ರೆ ಏನೋ ಇಲ್ದಿದ್ರೆ ಏನೋ. ವಿದ್ಯೆಯನ್ನ ಹೇಳುವಂತಹ ಗುರು
ಅರಿತು ವಿದ್ಯೆ ಪೇಳದಂತ ಗುರು ಅಂದ್ರೆ ತಿಳ್ಕೊಂಡು ವಿದ್ಯೆಯನ್ನ ಕಲ್ಸ್ಕೊಡದೇ ಇರೋಂತ ಗುರು. ಸುಮ್ನೆ ಹೇಳ್ಕೊಡೋ ಅಂತನಲ್ಲ, ತಿಳ್ಕೊಂಡು ಹೇಳ್ಕೊಳ್ದಂಗೆ ಅರಿತು ವಿದ್ಯೆ ಪೇಳದಂತ ಗುರು. ತಿಳ್ಕೊಂಡಿದ್ರು ಕೂಡ ಹೇಳದೇ ಇರುವಂತಹ ಅಥವಾ ತಿಳ್ಕೊಳ್ಳದೇನೆ ಹೇಳುವಂತಹ ಗುರುಗಳು ಇದ್ರೆ ಏನೋ ಇಲ್ದಿದ್ರೆ ಏನೋ. ಹಾಗೆ ಇಲ್ಲಿ ಮೋಹನ ವಿಠಲ ನಮ್ಮಲ್ಲಿರಲು ಭಯವ್ಯಾತಕ್ಕೆ, ನಮ್ಮೊಳಗೆ ಆ ದೇವರು ಪರಮಾತ್ಮ ಇದ್ದಾಗ ನಮಗ್ ಭಯ ಯಾಕೆ. ಒಟ್ಟಾರೆ ಇಲ್ಲಿ ಈ ವಚನವು ಜ್ಞಾನ, ಉಪದೇಶ ಮತ್ತು ಗುರು ಶಿಷ್ಯರ ಸಂಬಂಧದ ಮಹತ್ವವನ್ನ ಹಾಗೂ ಪರಮಾತ್ಮನ ಇರುವಿಕೆಯನ್ನ ನಿರ್ಭೀತ ಸ್ಥಿತಿಯನ್ನ ನಮ್ಗೆ ತಿಳಿಸ್ತಾ ಹೋಗುತ್ತೆ. ಇಷ್ಟು ನಿಮ್ಮ ಈ ಒಂದು ಏನು ಜ್ಞಾನವಂತರ ಸಂಘವಿರಲು ಸ್ನಾನವೇತಕ್ಕೆ ಎಂಬ ಪದ್ಯದ ಸಾರಾಂಶ ವಿದ್ಯಾರ್ಥಿಗಳೇ. ಸೊ ಈಗ ನಾವು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಮೋಹನದಾಸರ ಕೀರ್ತನೆಯಲ್ಲಿನ ಆಧ್ಯಾತ್ಮಿಕ ಸಂದೇಶವನ್ನ ವಿವರಿಸಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ಕೊಟ್ಟಿದೀವಿ. ಆಂತರಿಕ ಶುದ್ಧಿ ಪ್ರಮುಖ, ಅದು ಪಾಯಿಂಟ್ ಕೊಟ್ಟಿದೀವಿ. ಸತ್ಯಕ್ಕೆ ಮೌಲ್ಯ, ಪರಮಾತ್ಮನ ಅರಿವು, ಅದು ಕೊಟ್ಟಿದೀವಿ. ಪ್ರಶ್ನೆ 2, ಕಪಟ ವೈರಾಗ್ಯದ ಬಗ್ಗೆ ಮೋಹನದಾಸರ ಅಭಿಪ್ರಾಯ, ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನ ಕೊಟ್ಟಿದೀವಿ. ವೈರಾಗ್ಯದ ಅರ್ಥ, ಕಪಟದ ಟೀಕೆ, ಸಂದೇಶ. ಆಮೇಲೆ 3ನೇ ಪ್ರಶ್ನೆ, ಆಧ್ಯಾತ್ಮಿಕ ಜ್ಞಾನದ ಕೊರತೆಯನ್ನ ಹೇಗೆ ಚಿತ್ರಿಸಲಾಗಿದೆ, ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಟ್ಟಿದ್ದೇವೆ. 4ನೇ ಪ್ರಶ್ನೆ, ಮೋಹನದಾಸರ ಕೀರ್ತನೆಯಲ್ಲಿನ ಗುರುವಿನ ಸಂಘದ ಮಹತ್ವ, ಮಾರ್ಗದರ್ಶನ, ಅನುಭವದ ಜ್ಞಾನ, ಸಮಗ್ರತೆ, ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. 10 ಅಂಕದ ಪ್ರಶ್ನೆ, ಮೊದಲನೇ ಪ್ರಶ್ನೆ, ಜ್ಞಾನವಂತರ ಸಂಘ ಮತ್ತು ಚಿತ್ತಶುದ್ಧಿಯ ಮಹತ್ವವನ್ನ ವಿಶ್ಲೇಷಿಸಿ ಅಂತಿದೆ. ಇಲ್ಲಿ ಜ್ಞಾನವಂತರ ಸಹವಾಸದಿಂದ ನಾವು ಏನೇನೆಲ್ಲ ಪಡ್ಕೋಬಹುದು, ಚಿತ್ತಶುದ್ಧಿಯ ಮಹತ್ವ, ಜ್ಞಾನವಂತರ ಸಂಘದ ಮಹತ್ವ, ಅದೆಲ್ಲ ಕೂಡ ಕೊಟ್ಟಿದೀವಿ. ಲೌಕಿಕ ಆಸೆಗಳು, 2ನೇ ಪ್ರಶ್ನೆ, ಲೌಕಿಕ ಆಸೆಗಳ ವಿರುದ್ಧ ಯಾವ ಸಂದೇಶವನ್ನ ಮೋಹನದಾಸರು ನೀಡುತ್ತಾರೆ, ವಿಶದವಾಗಿ ಚರ್ಚಿಸಿ ಅಂತಿದೆ. ಸೊ ಅಲ್ಲಿ ಕೂಡ ನಾವು ಉತ್ತರವನ್ನ ಕೊಟ್ಟಿದ್ದೇವೆ. ಸೊ ಇದಾದ್ಮೇಲೆ 3ನೇ ಪ್ರಶ್ನೆ, ಕಪಟದಿಂದ ಕೂಡಿದ ಆಚಾರ, ವ್ರತ, ವೈರಾಗ್ಯದ ವ್ಯರ್ಥತೆಯನ್ನ ಉದಾಹರಣೆಗಳ ಮೂಲಕ ವಿವರಿಸಿ ಅಂತಿದೆ. ಅಲ್ಲಿ ಉದಾಹರಣೆಗಳನ್ನ ಕೊಟ್ಟು ಒಂದಷ್ಟು ವಿಷಯಗಳನ್ನ ಕೊಟ್ಟಿದ್ದೇವೆ, ಉತ್ತರಗಳನ್ನ. ಸೊ ಇದು ನಿಮ್ಮ ಒಂದು ಒಟ್ಟಾರೆ ಪದ್ಯದ ಸಾರಾಂಶ, ಕವಿ ಪರಿಚಯ, ಹಾಗೆ ಪ್ರಶ್ನೋತ್ತರಗಳ ಸಂಬಂಧಪಟ್ಟಂತ ನೋಟ್ಸು. ಜ್ಞಾನವಂತರ ಸಂಘವಿರಲು ಸ್ನಾನವೇತಕ್ಕೆ ಈ ಒಂದು ಪದ್ಯದ ಕವಿ ಪರಿಚಯ, ಸಾರಾಂಶ ನೋಟ್ಸು ನಿಮ್ಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.